ಅಲ್ಲ 3 ವರ್ಷ ನಾನು ಅದನ್ನ ಈಗಾಗಲೇ ಆ ಪ್ರಶ್ನೆ ಕೇಳಿದೆ, ನೀವು ಕೇಳಿಸ್ಕೊಂಡಿಲ್ಲ ಅಂತ ಕಾಣ್ತದೆ. 3 ವರ್ಷದಲ್ಲಿ ಸಿದ್ದರಾಮಯ್ಯನವರು ಯಾಕೆ ಮಾಡಲಿಲ್ಲ? ಸಿದ್ದರಾಮಯ್ಯವರು ಇರಲಾರ್ದಂಥ ಆಸಕ್ತಿ ನಿಮಗೇನಿದೆ? ಇದರ ಅರ್ಥ ಏನೋ ಡೀಲ್ ಆಗಿದೆ ಅನ್ನೋವಂಥದ್ದು ಇದೇ ಅಲ್ಲ. ಇದ್ರ ಬಗ್ಗೆ ಉತ್ತರ ಕೊಡ್ತಾ ಇಲ್ಲ ನೀವು. ಅಲ್ಲಲ್ಲ, ಅದನ್ನು ದೇವೇಗೌಡರು ಈಗಾಗಲೇ ಹೇಳಿದ್ದಾರೆ. ಅದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನು ಕೊಡೋದು ಬಿಟ್ಟು ಅವರು ರೇಗಾಡ್ತಾ ಇದ್ದಾರೆ. ಮನುಷ್ಯ ಯಾವಾಗ ರೇಗಾಡ್ತಾನೆ? ನೀವು ನನಗೆ ಈ ಮೊದಲಿನ ಪ್ರೆಸ್ ಕಾನ್ಫರೆನ್ಸ್ದಲ್ಲಿ ಆಯಿತು, ಈಗ ಹೊರಗಡೆ ಬಂದಾಯಿತು, 10 ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾವು ಆರಾಮಾಗಿ ನಿಮ್ಮ ಜೊತೆಗೆ ಉತ್ತರ ಕೊಡ್ತಾ ಇದ್ದೀವಿ ತಾನೆ. ಯಾಕೆ ಅವ್ರಿಗೆ ಕೊಡೋಕ್ಕಾಗ್ತಾ ಇಲ್ಲ? ಯಾಕಷ್ಟು ರೋಷ, ಕೋಪ, ರೋಷಾಗ್ನಿ ಯಾಕೆ ಹುಟ್ಟು ಬರ್ತಾ ಇದೆ ಅಂತಂದರೆ, ಮನುಷ್ಯ ಯಾವಾಗ ತಪ್ಪು ಮಾಡ್ತಾನೆ ಆವಾಗ ಅದನ್ನು ಸಮರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ಹತಾಶರಾಗಿ ಹೀಗೆ ಕೂಗಾಡ್ತಾರೆ, ಕಿರ್ಚಾಡ್ತಾರೆ. ಈಗ ಅವರು ಕೂಗಾಡೋದು, ಚೀರಾಡೋದ್ರ ಅರ್ಥ ಹಿ ಹ್ಯಾಸ್ ಡನ್ ಸಮಥಿಂಗ್ ರಾಂಗ್. ಅದಕ್ಕೆ ಅವರು ಜೈಲು ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ನಾವೇನು ಜೈಲಿಗೆ ಹಾಕ್ತೀವಿ? ನಿಮ್ಮ ಮನೆಯಲ್ಲಿ ನೀವು ಜನರನ್ನು ಜೈಲಿಗೆ ಹಾಕಿ ತಯಾರು ಮಾಡಿ ಪೊಲೀಸರನ್ನು ಕಳಿಸಿದ್ರಲ್ಲ. That's what I have already said. If somebody does some criminal thing, then he will go to jail. If D.K. Shivakumar had not done anything, why he should afraid? Means he himself feeling that he has done something wrong, and because of that, he is now trying to, in a way, anticipatory bail he is putting now in the front. There is no question. Why we should conspire? There is no conspire. There is no question of it. If he wants, if we let him give a transparent government, nothing is going to happen. First of all, assessment. ಅವರು ಅಸೆಸ್ಮೆಂಟ್ ಮಾಡಿ ರಾಜ್ಯದಲ್ಲಿ ಮಳೆ ಎಷ್ಟಾಗಿದೆ, ಎಲ್ಲೆಲ್ಲಿ ಎಷ್ಟು ಮಳೆ ಆಗಬೇಕಾಗಿತ್ತು, ಎಷ್ಟಲ್ಲಿ ಬಿತ್ತನೆ ಆಗಬೇಕಾಗಿತ್ತು, ಎಷ್ಟಾಗಿಲ್ಲ, ಇದರದೆಲ್ಲ ಒಂದು ಮಾಹಿತಿಯನ್ನು ಕೇಂದ್ರ ಸರ್ಕಾರಕ್ಕೆ ಪ್ರಾಪರಾಗಿ ಕಳಿಸ್ಬೇಕು. ಇದು ಪಾಲಿಟಿಕ್ಸ್ ಮಾಡೋದಲ್ಲ. ಇದು ಏನಾದರೂ ಈಗ ಕಳೆದ 12 ವರ್ಷದಿಂದ ಕಾಂಗ್ರೆಸ್ ಸರ್ಕಾರದ ನೀತಿ ಹೆಂಗಾಗಿದೆ ಅಂತಂದ್ರೆ, ಮಳೆ ಜಾಸ್ತಿ ಆದರೂ ಅದಕ್ಕೆ ಮೋದಿಯವ್ರ ಕಾರಣ, ಮಳೆ ಕಮ್ಮಿ ಆದರೂ ಮೋದಿಯವ್ರ ಕಾರಣ, ಜನಸಂಖ್ಯೆ ಜಾಸ್ತಿ ಆದರೂ ಮೋದಿಯವ್ರ ಕಾರಣ, ಕಮ್ಮಿ ಆದರೂ ಮೋದಿಯವ್ರ ಕಾರಣ, ಈ ರೀತಿಯಾಗಿ ಒಂದು ಈಗ ಮಾತನಾಡುವಂಥ ಒಂದು ಕೇಂದ್ರ ಸರ್ಕಾರ ಕಾರಣ ಅನ್ನುವಂಥ ಒಂದು ಈ ಧೋರಣೆ ಏನಿದೆಯಲ್ಲ, ಈ ಧೋರಣೆಯನ್ನು ಇವರು ಕೈ ಬಿಡಬೇಕು. ಮೋದಿ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಸಹಿತ ಒಂದು ಸರಿಯಾದ ರೀತಿಯಲ್ಲಿ ಅಲ್ಲಿರುವಂಥ ಜನ ಈ ಕರ್ನಾಟಕದಲ್ಲಿ ಲೋಕಸಭೆಯಲ್ಲಿ ನಮ್ಗೆ ಓಟ್ ಹಾಕಿಲ್ವ? ನಮಗೂ ಹಾಕಿದ್ದಾರೆ. ಹಾಗಾಗಿ ಇಲ್ಲಿನ ಜನ ನಮ್ಮವರನ್ನೇ. ನಾವು ಯಾವುದೇ ರೀತಿಯಂಥ ಡಿಸ್ಕ್ರಿಮಿನೇಷನ್ ಮಾಡೋ ಪ್ರಶ್ನೆಯಲ್ಲಿ ಇದರಲ್ಲಿ ಪೊಲಿಟಿಕ್ಸ್ ಮಾಡೋದನ್ನು ಬಿಟ್ಟು ಸರಿಯಾದ ಮಾಹಿತಿಯನ್ನು ಕೇಂದ್ರ ಸರ್ಕಾರಕ್ಕೆ ಒದಗಿಸಲಿ.